ಸಾಮಾಜಿಕ ಭದ್ರತಾ ಯೋಜನೆಯ ಫಲಾನುಭವಿಗಳಿಗೆ ವಾರ್ಷಿಕ ಆದಾಯ 32,000 ರೂಪಾಯಿಗೆ ನಿಗದಿ ಮಾಡಿತ್ತೆ. ಅದಕ್ಕಿಂತ ಮೇಲ್ಪಟ್ಟ ಫಲಾನುಭವಿಗಳ ಹೆಸರನ್ನು ರದ್ದು ಮಾಡಿ ಅವರಿಗೆ ಕೊಡ್ತಕ್ಕಂತಹ ಪಿಂಚಣಿಯನ್ನು, ತಿಂಗಳ ಪಿಂಚಣಿಯನ್ನು ರದ್ದು ಮಾಡಿ ಅಮಾನ್ಯವಾಗಿ ನಡ್ಕೊಂಡಿದೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಇದು ನಮ್ಮ ವ್ಯವಸ್ಥೆಯಲ್ಲಿ ಹಾಗೆ ಬಡವರಿಗೆ ಶೋಷಣೆ ಮಾಡ್ತಾ ಇದ್ದಾರೆ. ಇವರಿಗೆ ಬಂಡವಾಳಶಾಹಿಗಳು, ಕೈಗಾರಿಕೋದ್ಯಮಗಳು ಏನಾದರೂ ತೊಂದರೆಗೊಳಗಾದರೆ ಅವರಿಗೆ ನೋವಾಗತ್ತೆ. ಆದರೆ ನಮ್ಮ ಬಡವರು, ಅಮಾಯಕರು, ನಿಸ್ಸಹಾಯಕರು, ಕೂಲಿ ಕಾರ್ಮಿಕರು ಅವರಿಗೇನಾದರೂ ನೋವಾದರೆ ಅವರಿಗೆ ನಮ್ಮ ಯಾವ ರಾಜಕಾರಣಿಗಳಿಗೂ ಯಾವ ಸಂಘಟನೆಯವರಿಗೂ ಬೇಜಾರಾಗೋದಿಲ್ಲ, ಯಾರಿಗೂ ಕಾಳಜಿ ಇರೋದಿಲ್ಲ. ನೋಡಿ, ಕಳೆದ ಮಾರ್ಚ್ ಮತ್ತು ಏಪ್ರಿಲ್ ಮತ್ತು ಮೇ ಈ ತಿಂಗಳಲ್ಲಿ ಒಟ್ಟು 3 ತಿಂಗಳುಗಳಲ್ಲಿ ರಾಜ್ಯಾದ್ಯಂತ 31 ಜಿಲ್ಲೆಗಳಲ್ಲಿ ಸಂಧ್ಯಾ ಸುರಕ್ಷಾ ವೇತನ, ಆಮೇಲೆ ಅಮಾಯಕರಿಗೆ ನೀಡುವ ರಾಷ್ಟ್ರೀಯ ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ, ವಿಧವೆಯರ ತಿಂಗಳ ಪಿಂಚಣಿ, ವಿಕಲಚೇತನರ ಹ್ಯಾಂಡಿಕ್ಯಾಪ್ಡು ಪಿಂಚಣಿ, ಪರಿತ್ಯಕ್ತರು ಅಂದರೆ ಗಂಡಿನಿಂದ ದೂರ ಆದಂಥವರ ಮನಸ್ವಿನಿ ಯೋಜನೆಯ ಪಿಂಚಣಿ. ಹಾಗೆಯೇ ಇದೊಂದು ಟೈಪ್ ಆಗಿಲ್ಲ, ದಯಮಾಡಿ ಅದನ್ನು ದಾಖಲು ಮಾಡ್ಕೋಬೇಕು. ಯಾವುದು ಮಂಗಳಮುಖಿಯರಿಗೆ ನೀಡುವ ಮೈತ್ರಿ ಯೋಜನೆಯ ತಿಂಗಳ ಪಿಂಚಣಿ, ಮೈತ್ರಿ ಯೋಜನೆಯ ತಿಂಗಳ ಪಿಂಚಣಿ, ದಯಮಾಡಿ ಅದನ್ನು ನಾನು ಟೈಪ್ ಆಗಿ ಹೇಳುವಾಗ ಮರ್ತಿದ್ದೆ. ಮೈತ್ರಿ ಯೋಜನೆಯ ಮಂಗಳ ಮುಖಿಯರಿಗೆ ನೀಡುವ ತಿಂಗಳ ಪಿಂಚಣಿ ಯೋಜನೆ, ಅವರಿಗೆ ಕೊಡ್ತಕ್ಕಂಥ ಪಿಂಚಣಿ ಯೋಜನೆ. ಹೀಗೆ ಎಲ್ಲ ಸಾಮಾಜಿಕ ಭದ್ರತೆಯ ಯೋಜನೆಗಳನ್ನು, ಅಲ್ಲಿ ಬರ್ತಕ್ಕಂಥ ತಿಂಗಳ ಪಿಂಚಣಿಯನ್ನು, ಮಂತ್ಲಿ ಪೆನ್ಷನನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕಳೆದ 3 ತಿಂಗಳಿಂದ ಬಡವರಿಗೆ ಕೊಟ್ಟಿಲ್ಲ, ಅಮಾಯಕರಿಗೆ ಕೊಟ್ಟಿಲ್ಲ, ವಿಧವೆಯರಿಗೆ ಕೊಟ್ಟಿಲ್ಲ, ಅಂಗವಿಕಲರಿಗೆ ಕೊಟ್ಟಿಲ್ಲ, ಹಿರಿಯ ನಾಗರಿಕರಿಗೆ ಕೊಟ್ಟಿಲ್ಲ. ಅವರು ಪಾಪ ಅಲ್ಲೊಬ್ಬರು ಸತ್ಯನಾರಾಯಣ ಅಂತ ಹೇಳ್ಬಿಟ್ಟು ನಮ್ಮ ವೇದಿಕೆಯಲ್ಲಿ ಇದ್ದಾರೆ, ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಅವರಿಗೆ ಪಾಪ ಅವರಿಗೆ ಕಿವಿನೂ ಕೇಳೋದಿಲ್ಲ. 3 ತಿಂಗಳಿಂದ ಅವರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ SSY ಸ್ಕೀಮ್ ಬಂದಿಲ್ಲ. ಇಂತಹ ಸಾವಿರಾರು ಜನ ಇವತ್ತು ರಾಜ್ಯಾದ್ಯಂತ ಲಕ್ಷಾಂತರ ಜನ, ದಯವಿಟ್ಟು ಅದನ್ನು ಬರ್ಕೋಬೇಕು, ರಾಜ್ಯಾದ್ಯಂತ ಲಕ್ಷಾಂತರ ಜನ ಇವತ್ತು ತೊಂದರೆಗೊಳಗಾಗಿದ್ದಾರೆ, ವಂಚಿತರಾಗಿದ್ದಾರೆ. ಈ ಮಂತ್ಲಿ ಪೆನ್ಷನ್ನಿಂದ ವಂಚಿತರಾಗಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಈ ನಿರ್ಲಕ್ಷ್ಯ ಧೋರಣೆಯಿಂದ ಇವರು ಅಮಾಯಕರಿಗೆ ತೊಂದರೆ ಆಗಿದೆ. ಇವರ ಹೊಟ್ಟೆ ಮೇಲೆ ಹೊಟ್ಟೆಯ ಅನ್ನಕ್ಕೆ ಕತ್ರಿ ಹಾಕ್ತಕ್ಕಂಥ ಕೆಲಸವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಮಂತ್ಲಿ ಪೆನ್ಷನ್ನಲ್ಲಿಯೇ, ತಿಂಗಳ ಪೆನ್ಷನ್ನಲ್ಲಿಯೇ ಕಾಲ ಕಳೀತಕ್ಕಂಥ ಹಲವಾರು ಕುಟುಂಬಗಳು ಇದ್ದಾವೆ. ಅನ್ನಭಾಗ್ಯ ಯೋಜನೆಯ ಹಣ ಜೊತೆಯಲ್ಲಿ ಈ ಅನ್ನಭಾಗ್ಯ ಯೋಜನೆ ಅಕ್ಕಿ ಮತ್ತು ಇದ್ರ ಜೊತೆಯಲ್ಲಿ ಪಿಂಚಣಿ ಹಣ, ಇದರಲ್ಲಿಯೇ ಜೀವನ ನಡೆಸ್ತಕ್ಕಂಥ ಸಾವಿರಾರು ಲಕ್ಷಾಂತರ ಕುಟುಂಬಗಳು ಇವತ್ತು ಫಲಾನುಭವಿಗಳು ರಾಜ್ಯಾದ್ಯಂತ ಇದ್ದಾರೆ. ಈ ಎಲ್ಲ ಫಲಾನುಭವಿಗಳನ್ನು ನಾವು ಮುಂದಿನ ತಿಂಗಳು 10ನೇ ತಾರೀಕು ಒಳಗಡೆ, ಜೂನ್ 10ನೇ ತಾರೀಕು ಒಳಗಡೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅವರವರ ಖಾತೆಗಳಿಗೆ, ಬ್ಯಾಂಕ್ ಖಾತೆಗಳಿಗೆ ಅಥವಾ ಪೋಸ್ಟ್ ಮೂಲಕ ಅವರಿಗೆ ಹಣ ಕೊಡದೇ ಇದ್ದರೆ, ಖಾತೆಗೆ ಜಮಾ ಮಾಡದೇ ಇದ್ದರೆ, ನಮ್ಮ ಸಂಘಟನೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆಗೆ ಬೃಹತ್ ಪ್ರತಿಭಟನಾ ಸಭೆಯನ್ನು ವಿಧವೆಯರು, ಅಂಗವಿಕಲರು, ವಯೋವೃದ್ಧರು ಇವರೆಲ್ಲರನ್ನು ಸೇರಿಸಿ, ಮನಸ್ವಿನಿ ಯೋಜನೆಯ ಫಲಾನುಭವಿಗಳು, ಪರಿತ್ಯಕ್ತೆಯರು ಎಲ್ಲರನ್ನು ಸೇರಿಸಿ ಒಂದು ಬೃಹತ್ ಪ್ರತಿಭಟನೆಯನ್ನು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಾಡಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈ ಸಂಬಂಧ ನೀವು ಆಗಲೇ ಈಗ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾವು ಮಾತಾಡಿದ್ದೀವಿ. ನೋಡಿ, ಇಲ್ಲಿ ಕಳೆದ 2 ತಿಂಗಳ ಹಿಂದೆ ತಮ್ಮ ತಿಂಗಳ ವೇತನ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೋತನಕಟ್ಟೆಯ ಶಿಕಾರಿಪುರ ತಾಲೂಕು ಹೋತನಕಟ್ಟೆಯ ಗ್ರಾಮದ
ಒಬ್ಬರು ಮಹಿಳೆ ಶೋಭಾ ಅನ್ನೋ ಮಹಿಳೆ ಅವರು ಗ್ರಾಮ ಲೆಕ್ಕಿಗರನ್ನು ಕೇಳ್ತಾರೆ, ಗ್ರಾಮ ಲೆಕ್ಕಿಗರನ್ನು ಕೇಳ್ತಾರೆ. ಅವ್ರು ಹೇಳ್ತಾರೆ, ನೋಡಿರಿ ನಿಮ್ಮ ಇನ್ಕಮ್ಮು 40,000 ರೂಪಾಯಿ ನೀವು ಹಾಕಿದ್ದೀರಿ, ಅದಾಗೋದಿಲ್ಲ, 32,000 ರೂಪಾಯಿ ಒಳಗಡೆ ಇರಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ಸುತ್ತೋಲೆ ಇದೆ ನೋಡಿ. ಕಳೆದ 1.5 ತಿಂಗಳ ಹಿಂದೆ ಈ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಹಾಗಾಗಿ ನಿಮಗೆ ಬರೋದಿಲ್ಲ, ಕ್ಯಾನ್ಸಲ್ ಆಗಿದೆ, ರದ್ದಾಗಿದೆ ಅಂತ ಹೇಳಿ ಕೊನೆಗೆ ತಿದ್ದುಪಡಿ ಅವರೇ ಮಾಡಿಕೊಟ್ಟಿದ್ದಾರೆ. ಯಾರು ವಿಲೇಜ್ ಅಕೌಂಟೆಂಟು ತಿದ್ದುಪಡಿ ಮಾಡಬಹುದು ಅಂತ ಹೇಳ್ಬಿಟ್ಟು 30,000ಕ್ಕೆ ಕೊಡ್ತಾರೆ. ಆಮೇಲೆ ರೆವಿನ್ಯೂ ಇನ್ಸ್ಪೆಕ್ಟರ್ ಇವರು ದುಡ್ಡು ತಿಂದ್ಕೊಂಡು 30,000ಕ್ಕೆ ಹಾಕ್ತಾರೆ. ಆ ವಿಧವೆಯಿಂದ 5,000 ರೂಪಾಯಿ ಹಣ ತಿಂದು 30,000 ರೂಪಾಯಿ ತಿದ್ದುಪಡಿ ಮಾಡ್ಬೋದು ಅಂತೇಳಿ ಇನ್ಕಮ್ ಹಾಕ್ತಾರೆ. ಆಮೇಲೆ RI ಅವನೊಂದು 32-3,000 ರೂಪಾಯಿ ತಿಂದು ಅವನು ನಾಡ ಕಚೇರಿಗೆ ಫೈಲನ್ನು ಕಳಿಸ್ತಾನೆ. ಹಾಗಾಗಿ ಇದು ರಾಜ್ಯದಲ್ಲಿ ವಾಸ್ತವವಾಗಿ ನಡೀತಾ ಇರ್ತಕ್ಕಂಥ ಸಂಗತಿ. ಇವರು ಬಡವರ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ. ಆದ್ದರಿಂದ ನೂತನವಾಗಿ ಅಧಿಕಾರವನ್ನು 3ನೇ ತಾರೀಕು ಪಡಿತಾ ಇರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಕೂಡಲೇ ಈ ಬಗ್ಗೆ ಎಚ್ಚೆತ್ತು ನಮಗೆ ಜಿಲ್ಲಾಧಿಕಾರಿಗಳ ಮೂಲಕ ನಾವು ತುರ್ತಾಗಿ ಮನವಿ ಪತ್ರವನ್ನು ನಿಯೋಜಿತ ಮುಖ್ಯಮಂತ್ರಿಗಳಿಗೆ ಕಳಿಸ್ತಾ ಇದ್ದೀವಿ. ಅವರು ಈ ಸಂಬಂಧ ತುರ್ತಾಗಿ ಅಧಿಕಾರಿಗಳ ಸಭೆ ಕರೆದು, ಯಾರ್ದು ಸಾಮಾಜಿಕ ಭದ್ರತಾ ಯೋಜನೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸಭೆ ಕರೆದು ಕೂಡಲೇ ಚರ್ಚೆ ಮಾಡಿ ಯಾಕಿದು ನಿಲ್ಲಿಸಲಾಗಿದೆ, ಯಾಕೆ ಅನ್ನುವ ವಿಚಾರವನ್ನು ಪರಿಗಣಿಸಣೆ ಮಾಡಿ ಕೂಡಲೇ ಈ ಮಾನದಂಡವನ್ನು 32,000 ರೂಪಾಯಿ ವಾರ್ಷಿಕವಾಗಿ ಇರಬೇಕು ಅನ್ನುವ ಮಾನದಂಡವನ್ನು ರದ್ದು ಮಾಡಿ ಮೊನ್ನೆ ರಾಜ್ಯ ಸರ್ಕಾರಕ್ಕೆ ಆಡಳಿತ ಸುಧಾರಣಾ ಆಯೋಗ 1,27,000 ರೂಪಾಯಿ ಏನು